ಹಾಯ್ ಎವ್ರಿವನ್. ಯಾಕೆ ಇವತ್ತು ಗೆಟ್ ಓವರ್ ಆಗಿದ್ದೀನಿ, ರೆಡಿ ಆಗಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಮದುವೆ ಇತ್ತು. ಸೊ ಅದಕ್ಕೆ ಔಟ್ಫಿಟ್ನ ಹಾಕ್ಕೊಂಡು ರೆಡಿಯಾಗಿ ಹೋದೆ ನಾನು. ನನ್ನ ಫ್ರೆಂಡ್ ಕೂಡ ಊರಿಂದ ಬಂದಿದ್ಲು, ಅವಳೇ ನಾನು ಕರ್ಕೊಂಡು ಹೋದ್ಲು ಅಲ್ಲಿಗೆ. ಅವಳ ಹಸ್ಬೆಂಡ್ ಮತ್ತು ಅವ್ರ ತಮ್ಮ, ಒಂದು ಚಿಕ್ಕ ಪಾಪು ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ನಾವು ಹೋದಾದಮೇಲೆ ಅಲ್ಲಿ ನಮ್ಮ KUD ಬ್ಯಾಚ್ ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ನಮ್ಮ ಮ್ಯಾಮು ಸರ್ಸ್ ಇದ್ದಾರೆ ಈ ಪಿಕ್ಕಲ್ಲಿ. ಇದರಲ್ಲಿ ನಮ್ಮ MSc ಫ್ರೆಂಡ್ಸ್ ಇದ್ದಾರೆ. ಸೊ ಇವರೆಲ್ಲ ಮೀಟ್ ಮಾಡಿದ್ವಿ. ಇಟ್ಸ್ ಗುಡ್ ಡೇ. ತುಂಬ ಚೆನ್ನಾಗಿ ಮಾತಾಡಿ ಇವನ ಮದುವೆಯಿಂದ ಎಲ್ಲರೂ ಮೀಟ್ ಆಗುವಂಥ ಚಾನ್ಸ್ ಸಿಕ್ತು. ಆಮೇಲೆ ನಾವು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅವಳು ಮತ್ತೆ ನನ್ನನ್ನು ಬಿಡೋಕ್ಕೆ ನಮ್ಮ ಮನೆಗೆ ಬಂದಳು. ಊಟ ಎಲ್ಲ ಮುಗಿದಾದ್ಮೇಲೆ ನಾವು ಟೆಂಪಲಿಗೆ ಹೋಗಿದ್ವಿ. ನಮ್ಮ ಊರಿಗೆ ಬಂದಮೇಲೆ ಐಶು ನಾನು ಟೆಂಪಲಿಗೆ ಹೋಗಿ, ಅವಳು ನೋಡಿರಲಿಲ್ಲ ಅಲ್ವಾ, ಇಲ್ಲಿ ಬರಬೇಕು ಅನ್ನೋ ತುಂಬ ಇತ್ತು, ಬರೋಕ್ಕಾಗಿರಲಿಲ್ಲ. ಸೊ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ನಾನು ಟೆಂಪಲಿಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟೆಂಪಲಲ್ಲಿ ಹಾಗೆ ಒಂದಿಷ್ಟು ಪಿಕ್ಚರ್ಸ್ನ ತೊಗೊಂಡು ಮೆಮರೀಸ್ಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಟೆಂಪಲಲ್ಲಿ. ಆಮೇಲೆ ಅವಳು ನನ್ನನ್ನು ಮನೆಗೆ ಬಿಟ್ಬಿಟ್ಟು ಅವಳು ಊರಿಗೆ ಹೋದಳು. ತುಂಬ ದಿನ ಅನ್ಕೊತಿದ್ದೆ ಅವಳ ಜೊತೆ ಇರಬೇಕು ಅಂತ. ಅವಳಿಗೂ ಇಲ್ಲಿ ಬರೋಕ್ಕಾಗಿರಲಿಲ್ಲ, ಅವಳು ಊರು ದೂರ, ನನಗೂ ಹೋಗೋಕ್ಕಾಗಲ್ಲ. ಸೊ ಆಫ್ಟರ್ವರ್ಡ್ ಸ್ವಲ್ಪ ನಾನು TV ಎಲ್ಲ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾನು ಡೈಲಿ ಏನೇನು ಮಾಡ್ತಿರ್ತೀನಲ್ವ ಅದನ್ನೇ ಕ್ಯಾರಿ ಮಾಡಬೇಕು. ತುಂಬ ಖುಷಿ ಆಯಿತು ಎಲ್ಲ ಫ್ರೆಂಡ್ಸ್ನ ನೋಡಿ. ಆಫ್ಟರ್ ಸೋ ಮೆನಿ ಡೇಸ್ ನಮ್ಮ ಮ್ಯಾಮ್ ಸರ್ಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮಗೆ ಪ್ರಾಜೆಕ್ಟ್ ವರ್ಕಲ್ಲೆಲ್ಲ ಹೆಲ್ಪ್ ಮಾಡಿದರು ಅವರು, ನಮ್ಮದು ಆ ಪ್ರಾಜೆಕ್ಟ್ ಟೀಮ್ ಅಲ್ವಾ. ಸೊ ಅವ್ರು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಆಮೇಲೆ ಈ ಚೋಟು ಮತ್ತು ಈ ಗುಂಡನ್ನು ನಾನು ವಾಕಿಂಗಿಗೆ ಕರ್ಕೊಂಡು ಹೋಗ್ತಿರ್ತೀನಿ. ಇಲ್ಲ ಇವ್ರು ನನ್ನ ಜೊತೆ ಆಟಾಡ್ತಿರ್ತಾರೆ, ಕುತ್ಕೊತಿರ್ತಾರೆ, ನಿಂತ್ಕೊತಿರ್ತಾರೆ. ಸೊ ಈ ಚೋಟು ನನ್ನ ಫೇವ್ರೆಟು. ಇವನು ಬ್ಲ್ಯಾಕ್ ಇದ್ದಾನಲ್ಲ, ಅವ್ನು ಗುಂಡು, ಪಕ್ಕದಲ್ಲಿರೋನು ಚೋಟು. ಇವರಿಬ್ಬರು ಬರೀ ಜಗಳ. ಹೊರಗಡೆ ಕರ್ಕೊಂಡು ಹೋಗಿರ್ತೀನಿ ವಾಕಿಂಗಿಗೆ, ಅಲ್ಲೂ ಜಗಳ, ಕಿತ್ತಾಟ. ಒಬ್ಬರೇ ಇದ್ದಿದ್ರೆ ಹೊಂದ್ಕೊತಾನೆ ಇರಲಿಲ್ಲ ಅನಿಸುತ್ತೆ ಮನೆಗೆ. ಸೊ ಇಬ್ಬರು ಇರೋದಕ್ಕೆ ಇಬ್ಬರು ಕಿತ್ತಾಡ್ಕೊಂಡು ಹೆಂಗೋ ಟೈಮ್ನ ಅವರೇ ಸ್ಪೆಂಡ್ ಮಾಡ್ತಾರೆ. ಅದಾದಮೇಲೆ ಇವತ್ತಂತೂ ಫುಲ್ ಮಾಡಾಗಿತ್ತು, ಸಿಕ್ಕಾಪಟ್ಟೆ ಕ್ಲೌಡ್ ಆಗಿತ್ತು. ಇನ್ನೇನು ಮಳೆ ಬರುತ್ತೆ, ಇವ್ರು ನೋಡಿದ್ರೆ ಎಲ್ಲೆಲ್ಲೋ ಒಂದೊಂದು ಮೂಲೆಯಲ್ಲಿ ಹೋಗ್ತಿದ್ದಾರೆ. ಸೊ ಇವತ್ತಂತೂ ಏಕೆಂದರೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇದೇ ಆಗೋದು, ನಾವು ಪೊಲ್ಯೂಷನ್ ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಇರೋದ್ರಿಂದನೇ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದನೇ ಮಧ್ಯಾಹ್ನ ಬಿಸಿಲು ಬರುತ್ತೆ, ಸಾಯಂಕಾಲ ಮಳೆ ಬರುತ್ತೆ. ಸಿಕ್ಕಾಪಟ್ಟೆ ಮಳೆ ಬಂತು ಆಯಿತಾ. ಇವು ನೋಡಿದ್ರೆ ಮಳೆ ಬಂದ ಮೇಲೆ ಒಳಗಡೆ ಬರ್ತಾರೆ ಇವರು. ಇಷ್ಟು ಮಳೆ ಬಂದಮೇಲೆ ಇವರು ಒಳಗಡೆ ಬರೋದು. ಅದ್ರ ಗುಡುಗು ಸಿಡ್ಲು ಬರ್ತಿದ್ರು ಕೂಡ ಆಚೆಗಡೆ ಹೋಗ್ಬಿಟ್ಟು ಅಲ್ಲಿ ಆಟಾಡೋದು, ಅಲ್ಲಿ ಹೋಗ್ಬಿಟ್ಟು ಕಾರ್ ಹತ್ರ ಆಟಾಡೋದು, ಇಲ್ಲ ಇಲ್ಲಿ ಗಿಡಗಳ ಹತ್ರ ಆಟಾಡೋದು, ಕಿತ್ತಾಡೋದು, ಇವ್ನು ಹೊಡೆಯೋದು, ಅವ್ನು ಹೊಡೆಯೋದು. ಕರೆದ್ರೂ ಬರಲ್ಲ. ಆಮೇಲೆ ಮಳೇಲಿ ಒಂದ್ಸಲ ಸಿಕ್ಕಾಕೊಂಡೇ ಬಿಟ್ಬಿಟ್ಟಿದ್ರು. ಅಂಬ್ರೆಲ್ಲ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ, ಆದರೂ ಕೇಳಲ್ಲ.